ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂದ್ರೆ ಕೆಂಪು ಮಣ್ಣು, ಇಂಗ್ಲಿಷ್ ಅಲ್ಲಿ ರೆಡ್ ಸೋಯಲ್ ಎಂದು ಕರೆಯುತ್ತೇವೆ. ಕೆಂಪನ್ನು ರೆಡ್ ಎಂದು ಕರೆಯುತ್ತೇವೆ, ರೆಡ್. ಅದೇ ರೀತಿ ಮಣ್ಣನ್ನು ಸಾಯಿಲ್ ಎಂದು ಕರೆಯುತ್ತೇವೆ. ಸಾಯಿಲ್ ಅಂದ್ರೆ ಮಣ್ಣು. ಅದೇ ರೀತಿ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ ಅಲ್ಲಿ ಕಪ್ಪು ಮಣ್ಣಿನ ಬಗ್ಗೆ ನೋಡಿದ್ದೇವೆ. ಅದೇ ರೀತಿ ಕಪ್ಪು ಮಣ್ಣನ್ನು ರೇಗೋರ್ ಮಣ್ಣು ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಈ ಕೆಂಪು ಮಣ್ಣನ್ನು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪು ಮಣ್ಣು ಎಂದು ಕರೆಯುತ್ತೇವೆ. ಈ ಮಣ್ಣು ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ವಿದ್ಯಾರ್ಥಿಗಳೇ, ಈ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪಾಗಿ ಕಾಣುತ್ತದೆ. ಅದೇ ರೀತಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಪೆಡೋಲಾಜಿ ಎಂದು ಕರೆಯುತ್ತೇವೆ. ಪೆಡೋಲಾಜಿ ಎಂದು ಕರೆಯುತ್ತೇವೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಪೆಡೋಲಾಜಿ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಆಸ್ಟ್ರಿಯಾಲಜಿ ಎಂದು ಕರೆಯುತ್ತೇವೆ. ಆಸ್ಟ್ರಿಯಾಲಜಿ ಎಂದು ಕರೆಯುತ್ತೇವೆ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಆಸ್ಟ್ರಿಯಾಲಜಿ ಎಂದು ಕರೆಯುತ್ತೇವೆ. ಅದೇ ರೀತಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪೆಡೋಲಾಜಿ ಎಂದು ಕರೆಯುತ್ತೇವೆ. ಅದೇ ರೀತಿ ಭಾರತದಲ್ಲಿ ಒಟ್ಟು ಪ್ರಮಾಣ ಎಷ್ಟಿದಪ್ಪ ಅಂದ್ರೆ ಮಣ್ಣಿನ ಪ್ರಮಾಣ, ಕೆಂಪು ಮಣ್ಣಿನ ಪ್ರಮಾಣ 5.18 ಲಕ್ಷ ಚದರ ಕಿಲೋಮೀಟರ್ ಹಬ್ಬಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಕೆಂಪು ಮಣ್ಣಲ್ಲಿ ಹೆಚ್ಚಾಗಿ ಯಾವುದನ್ನು ಬೆಳೆಯುತ್ತಾರಪ್ಪ ಅಂದ್ರೆ ತಂಬಾಕು ಮತ್ತು ರಾಗಿಯನ್ನು ಬೆಳೆಯುತ್ತಾರೆ. ಅದೇ ರೀತಿ ಕಪ್ಪು ಮಣ್ಣಿನಲ್ಲಿ ಹತ್ತಿಯನ್ನು ಬೆಳೆಯುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಕೆಂಪು ಮಣ್ಣು ಯಾವುದರಿಂದ ಸೃಷ್ಟಿಯಾಗಿದೆಪ್ಪ ಅಂದ್ರೆ ಬೆಣಚು, ಗ್ರಾನೈಟ್ ಮತ್ತು ನೀಸಾ ಮತ್ತು ಬೆಣಚು ಶಿಲೆಗಳಿಂದ ಈ ಕೆಂಪು ಮಣ್ಣು ಸೃಷ್ಟಿಯಾಗಿದೆ. ಇದು ಕೂಡ KS ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಎಲ್ಲಪ್ಪ ಅಂದ್ರೆ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಅದೇ ರೀತಿ ಮಂಗಳ ಗ್ರಹದಲ್ಲಿ ಕೂಡ ಕಬ್ಬಿಣ ಆಕ್ಸೈಡ್ ಇರುತ್ತದೆ. ಮಂಗಳ ಗ್ರಹದಲ್ಲಿ ಏನಿರುತ್ತದಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಇರುತ್ತದೆ. ಆದ್ದರಿಂದ ಮಂಗಳ ಗ್ರಹ ಕೆಂಪಾಗಿ ಕಾಣುತ್ತದೆ. ಆದ್ದರಿಂದ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತೇವೆ. ಕೆಂಪು ಗ್ರಹ ನಾವೆಲ್ಲ 360 ಆಂಗಲ್ ಅಲ್ಲಿ ಓದಬೇಕು ವಿದ್ಯಾರ್ಥಿ, ಆಗತಾನೆ ನಾವು ಯಶಸ್ಸಾಗಕ್ಕೆ ಜಾಸ್ತಿಯಾಗಿ ಸಾಧ್ಯತೆ ಇರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಕೆಂಪು ಮಣ್ಣಿನ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಮಣ್ಣು ಕೆಂಪಾಗಿ ಕಾಣುತ್ತದೆ. ಅದೇ ರೀತಿ ರಾಗಿ, ತಂಬಾಕು ಕೆಂಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಬೆಣಚು, ಗ್ರಾನೈಟ್, ನೀಸಾ ಬೆಣಚು ಶಿಲೆಗಳಿಂದ ಸೃಷ್ಟಿಯಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಮಣ್ಣಿನ ಅಧ್ಯಯನವನ್ನು ಪೆಡೋಲಾಜಿ ಎಂದು ಕರೆಯುತ್ತೇವೆ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮಣ್ಣಿನ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಪೆಡೋಲಾಜಿ. ಅದೇ ರೀತಿ ವಿದ್ಯಾರ್ಥಿಗಳು ಮಂಗಳ ಗ್ರಹದಲ್ಲಿ ಕೂಡ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅನೇಕ ಸಲ SSC ಅಲ್ಲಿ, ಅದೇ ರೀತಿ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಅದೇ ರೀತಿ KA ಡಿಪಾರ್ಟ್ಮೆಂಟ್ ನಡೆಸುತ್ತಿರುವ PDO ಮತ್ತು SDFD ಅಲ್ಲಿ ಕೂಡ ಈ ಒಂದು ಮಣ್ಣಿನ ಬಗ್ಗೆ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು 66 ಕ್ಲಾಸ್ ಮುಕ್ತಾಯವಾಗುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳು. ದಯವಿಟ್ಟು ಶೇರ್ ಮಾಡಿ, ಇನ್ನೊಬ್ಬರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ಕ್ಲಾಸ್ ಮುಕ್ತಾಯವಾಗುತ್ತದೆ.